ನಿಮ್ಮ ಮನಸ್ಸಿನಲ್ಲಿ ಏನೋ ಒಂಥರ ಡಿಫ್ರೆಂಟ್ ಚೇಂಜಸ್ ಆಗಿ ಯಾಕಂತಂದ್ರೆ ವೃಶ್ಚಿಕ ರಾಶಿಯವರು ಬೇರೆಯವರಿಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ. ಯಾಕಂತಂದ್ರೆ ಅವರ ನಡೆನೆ ಕೆಲವೊಂದು ನಿಗೂಢವಾಗಿರುತ್ತೆ. ಬಹಳ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಹೆಜ್ಜೆಯನ್ನು ಇಡ್ತಕ್ಕಂಥದ್ರಿಂದ ತುಂಬಾ ಅನುಕೂಲಕರವಾದ ಫಲಗಳು ಕಲಾವಿದರಿಗೂ ಕೂಡ ಸಿಗುವಂತಹ ಸಾಧ್ಯತೆಗಳು ಈ ಡಿಸೆಂಬರ್ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನಿದೆ ನೋಡಿ ಈ ವಿಡಿಯೋದ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನ್ ಗೊತ್ತಾ, 1ನೇ ತಾರೀಕಿನಿಂದ 15 ವೀಕ್ಷಕರೇ, ವೃಶ್ಚಿಕ ರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಈ ಒಂದು ತಿಂಗಳ ಪೂರ್ತಿಯಾಗಿ ಏನೆಲ್ಲ ಪ್ರಯೋಜನಗಳಿದೆ, ಯಾವೆಲ್ಲ ಲಾಭಗಳಿದೆ, ಏನೆಲ್ಲ ಎಚ್ಚರಿಕೆಗಳಿದೆ, ಯಾವ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಾಗ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥ ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ವಿಚಾರಗಳು ನಾವು ಒಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸುವಂತಹ ಪ್ರಯತ್ನ ನಾವು ಈ ವಿಡಿಯೋದಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಈ ವಿಡಿಯೋದ ಕೊನೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳನ್ನು ಕೂಡ ತಾವು ನಿರೀಕ್ಷೆ ಮಾಡಬಹುದು. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬೇಡೋಣ. ಆದ್ರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಬಳಿಯೂ ಕೂಡ ಒಂದು ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಒಂದು ಚಾನಲ್ ಉಳಿತದೆ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಜನ್ಮ ನಕ್ಷತ್ರಗಳು ವಿಶಾಖ ನಕ್ಷತ್ರದ 4ನೇ ಚರಣ, ಅನುರಾಧ ನಕ್ಷತ್ರದ 4 ಚರಣಗಳು, ಜ್ಯೇಷ್ಠ ನಕ್ಷತ್ರದ 4 ಚರಣಗಳು ಸೇರಿರ್ತಕ್ಕಂತಹ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರ ಅದೃಷ್ಟದ ಬಣ್ಣ ಕೆಂಪು ಮತ್ತು ಕಿತ್ತಳೆ ಆಗಿರುತ್ತೆ. ಅದೃಷ್ಟದ ದೇವತೆ ಶಿವ ಹಾಗೂ ಆಂಜನೇಯ ಸ್ವಾಮಿ ಆಗಿರುವಂತದ್ದು. ಮಿತ್ರ ರಾಶಿಗಳು ಕಟಕ, ಮೀನ ಆದ್ರೆ ಶತ್ರು ರಾಶಿ, ಮೇಷ, ಸಿಂಹ, ಧನಸ್ಸು ರಾಶಿ ಆಗಿರ್ತಕ್ಕಂಥದ್ದು. ಈ ವೃಶ್ಚಿಕ ರಾಶಿಯವರು ಅಂದ ತಕ್ಷಣ ಕೇಳ್ಬೇಕಾ, ನ್ಯಾಯವಾದಿಗಳು, ವಿಚಾರವಂತರು, ವಿಮರ್ಶಾ ಪ್ರಿಯರು, ಯಾವತ್ತಿಗೂ ಕೂಡ ಒಂದು ಸತ್ಯಾನ್ವೇಷಣೆ ಮಾಡ್ತಕ್ಕಂಥದ್ರಲ್ಲಿ, ನಿಷ್ಠೂರತೆಯಿಂದ ಮಾತನಾಡ್ತಕ್ಕಂಥದ್ರಲ್ಲಿ, ಯಾವುದೇ ಒಂದು ವಿಚಾರಗಳ ಬಗ್ಗೆ ವಿಸ್ತೃತವಾಗಿ ವಿವರಣೆಯನ್ನ ನೀಡ್ತಕ್ಕಂಥವ್ರು ವೃಶ್ಚಿಕ ರಾಶಿಯವರು. ಬಹಳ ಎಕ್ಸ್ಪರ್ಟ್, ಮಾತನಾಡ್ತಕ್ಕಂಥ ವಿಚಾರದಲ್ಲಿ ಬಹಳಷ್ಟು ನ್ಯಾಯವಂತರಾಗಿರ್ತಕ್ಕಂತಹ ವ್ಯಕ್ತಿಗಳು. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಈ ಫಲ ಇಬ್ರಿಗೂ ಅನ್ವಯ ಆಗುತ್ತೆ. ಇಂತಹ ಒಂದು ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ದಿನಗಳು ಡಿಸೆಂಬರ್ ತಿಂಗಳಲ್ಲಿ ಯಾವುದು ಚೆನ್ನಾಗಿದೆ, ಉತ್ತಮ ಫಲ ಕೊಡುವಂತ ದಿನಗಳು ಅಂತ ನೋಡಿದ್ರೆ 5, 6, 9, 17, 23, 24 ಹಾಗೂ 26ನೇ ತಾರೀಕು ತುಂಬಾ ಲಾಭಕಾರಕವಾದ ಅನುಕೂಲಕರವಾಗಿರುವಂತಹ ದಿನಗಳು ಅಂತ ಹೇಳ್ಬೋದು. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿ, ನೀವು ಯಾವುದೇ ಒಂದು ಕೆಲಸ ಮಾಡಿ, ಸಮಸ್ಯೆಗಳು, ತೊಂದರೆಗಳು, ಸವಾಲುಗಳು, ರಿಸ್ಕ್ಗಳು ನಿಮಗೇನು ಹೊಸದೇನಲ್ಲ. ಯಾಕಂತಂದ್ರೆ ವೃಶ್ಚಿಕ ರಾಶಿಯವರು ಯಾವತ್ತಿಗೂ ಕೂಡ ಬಹಳಷ್ಟು ಸಮಸ್ಯೆಗಳನ್ನ ಅನುಭವಿಸಿ ಸಕ್ಸಸ್ ಅನ್ನ ಕಂಡಿರ್ತಕ್ಕಂತಹ ವ್ಯಕ್ತಿಗಳು. ಯಾಕಂದ್ರೆ ಹಠವಾದಿಗಳು, ಛಲವಾದಿಗಳು, ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಮಾಡಿ ಮುಗಿಸೋವರೆಗೂ ಬಿಡುವಂತಹ ವ್ಯಕ್ತಿಗಳಲ್ಲ. ಹಾಗಾಗಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಯಾವುದೇ ಕೆಲಸಗಳನ್ನ ಪೆಂಡಿಂಗ್ ಅಲ್ಲಿ ಉಳಿಸ್ಕೊಳ್ಳಾರದೆ ಅದನ್ನು ಪೂರ್ಣಗೊಳಿಸುವಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡಿದ್ರೆ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಬೇರೆಯವರನ್ನ ಅತಿಯಾಗಿ ನಂಬಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಯಾರೋ ನಮ್ ಕೆಲಸ ಮಾಡ್ಕೊಡ್ಬಿಡ್ತಾರೆ, ನಮ್ಮ ಅಣ್ಣನೋ, ತಮ್ಮನೋ, ರಿಲೇಷನ್, ಆಳ್ ಮಕ್ಕಳು ಅಥವಾ ಯಾರೋ ನಮ್ಮ ಸ್ನೇಹಿತರು ನಮ್ ಕೆಲಸ ಮಾಡ್ಕೊಟ್ಬಿಡ್ತಾರೆ ಬಿಡು ಅಂತೇಳಿ ಮೈ ಮರೆಯೋ ಹಾಗಿಲ್ಲ. ನಿಮ್ಮ ಕೆಲಸವನ್ನ ನೀವೇ ಜವಾಬ್ದಾರಿಯಿಂದ ಅದನ್ನ ಪೂರ್ಣಗೊಳಿಸುವಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಮತ್ತೆ ಬೇರೆಯವರ ಮೇಲೆ ಯಾವುದೇ ಕಾರಣಕ್ಕೂ ರೇಗಾಡ್ಲಿಕ್ಕೆ ಹೋಗ್ಬೇಡಿ, ಸಿಟ್ಟಿಗೆ ಬರ್ಲಿಕ್ಕೆ ಹೋಗ್ಬೇಡಿ. ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ನೀವು ನಡೆದುಕೊಂಡ್ರೆ ಒಳ್ಳೆಯದು. ಯಾಕಂತಂದ್ರೆ ನೀವು ಒಳ್ಳೇದು ಹೇಳಿದ್ರು ಕೂಡ ಕೆಟ್ಟದನ್ನಾಗಿ ತಿಳ್ಕೊಳ್ಳುವಂತಹ ಜನ ಇದ್ದಾರೆ, ತಪ್ಪಾಗಿ ಭಾವಿಸುವಂತಹ ಜನ ಇದ್ದಾರೆ, ಅರ್ಥ ಮಾಡ್ಕೊಳ್ಳದೆ ಇರತಕ್ಕಂತ ಜನ ಇದ್ದಾರೆ. ನಿಮ್ಮ ಮಾತಿನ ಒಂದು ಒಳ್ಳೆತನೂ ಕೂಡ ತಿಳುವಳಿಕೆ ಮಾಡ್ಕೊಳ್ಳಾರ್ದಂತಹ ಜನ ಕೂಡ ನಿಮ್ಮ ಸುತ್ತಲೂ ಇರತಕ್ಕಂಥದ್ರಿಂದ ನೀವು ಬುದ್ಧಿವಂತಿಕೆಯಿಂದ, ತಾಳ್ಮೆಯಿಂದ, ಸಹನೆಯಿಂದ, ಸಮಾಧಾನದಿಂದ ಅದನ್ನ ನಿಭಾಯಿಸುವಂತಹ ಪ್ರಯತ್ನವನ್ನ ನೀವೆಲ್ಲಿ ಮಾಡ್ಕೋಬೇಕು ಬೇಕಾಗುತ್ತೆ. ಇನ್ನು ಬಹಳಷ್ಟು ಜನರಿಗೆ ಒಳ್ಳೆಯ ಅವಕಾಶಗಳು ನಿಮಗಿದೆ, ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ಒಳ್ಳೆ ಸಂದರ್ಭಗಳು ಇದಾವೆ. ಸವಾಲುಗಳು ಎಷ್ಟೇ ಇದ್ರೂ ಕೂಡ ಅವಕಾಶಗಳು ತುಂಬಾ ಚೆನ್ನಾಗಿದ್ದಾವೆ. ಮೈಂಡ್ ಸೆಟ್ ತುಂಬಾ ಚೆನ್ನಾಗಿರುತ್ತೆ. ದೊಡ್ಡ ದೊಡ್ಡ ಯೋಜನೆಗಳು, ದೊಡ್ಡ ದೊಡ್ಡ ವಿಚಾರಗಳು, ದೊಡ್ಡ ದೊಡ್ಡ ಪ್ರಯತ್ನಗಳು ನಿಮ್ಮಿಂದ ನಡೀತಾ ಇರತಕ್ಕಂಥ ಸಾಧ್ಯತೆಗಳು ಇರೋದ್ರಿಂದ ಅವಕಾಶಗಳು ಕೂಡ ತುಂಬಾ ಚೆನ್ನಾಗಿರುವಂತದ್ದು. ಕೆಲವೊಂದು ಜನರಿಗೆ ವಿವಾಹದ ಯೋಗ ಇರುವಂತದ್ದು, ಅಥವಾ ಅವರೇ ನಿಮಗೆ ವಿವಾಹ ಆಗಿದ್ರೆ ಯಾರ್ದೋ ಮಕ್ಕಳದು ಅಥವಾ ಯಾರ್ದೋ ಒಂದು ನಿಮ್ಮ ಒಂದು ಮುಖ್ಯಸ್ಥತೆಯಲ್ಲಿ ಅಂದ್ರೆ ಮುಖಂಡತ್ವದಲ್ಲಿ ಯಾವ್ದೊಂದು ವಿವಾಹದ ಯೋಜನೆಗಳನ್ನು ರೂಪಿಸಿಕೊಳ್ಳುವಂತದ್ದು. ಸಂತಾನದ ಲಾಭಗಳು ಕೂಡ ಕೆಲವೊಂದು ಜನರಿಗಿದೆ. ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳು, ಗೌರವಗಳು, ಸಮಾಜದಲ್ಲಿರ್ತಕ್ಕಂಥ ಯಾವುದೇ ಒಂದು ಕೆಲವೊಂದು ಸಮಸ್ಯೆಗಳಿಗೆ ನೀವು ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರ ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇದು ಒಂದು ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ವೃಶ್ಚಿಕ ರಾಶಿಯವರು ಸಹಜವಾಗಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಹಳಷ್ಟು ತೊಡಗಿಸಿಕೊಂಡವರು, ಸಾರ್ವಜನಿಕ ರಂಗದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ವ್ಯಕ್ತಿಗಳಾಗಿರೋದ್ರಿಂದ ಒಂದು ಒಳ್ಳೆ ಗೌರವಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಈ ವೃಶ್ಚಿಕ ರಾಶಿಯವರು ಏನಾದ್ರೂ ಓದ್ಕೊಂಡಿದ್ರೆ
ಡಿಗ್ರಿ ಆಗಿದ್ರೆ, ಕೆಲಸ ಹುಡುಕ್ತಾ ಇದ್ರೆ, ಅಥವಾ ಯಾವುದೇ ಒಂದು ಚಿಕ್ಕ ಪುಟ್ಟ SSLC ಆಗಿದ್ರೆ ಏನೋ ಒಂದು ಸ್ವಂತ ಉದ್ಯೋಗ ಮಾಡ್ಕೊಂಡ್ಬಿಡ್ಬೇಕು, ಅಥವಾ ಸರ್ಕಾರಿ ಉದ್ಯೋಗ ಹುಡುಕ್ತಾ ಇರತಕ್ಕಂಥವ್ರಿಗೂ ಕೂಡ ಒಟ್ಟಾರೆ ಕೆಲಸ ಸಿಗುವಂತ ಸಾಧ್ಯತೆಗಳಿದೆ. ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಅಥವಾ ಇನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ನೀವು ಹೋಟೆಲ್ ವ್ಯಾಪಾರ ಮಾಡಿ ಅಥವಾ ಯಾವುದೇ ತರದ, ನಾನು ಹೇಳ್ತಾ ಕುಂತ್ರೆ ವಿಡಿಯೋ ದೊಡ್ಡದಾಗುತ್ತೆ, ಯಾವುದೇ ತರದ ವ್ಯಾಪಾರಸ್ಥರು ನೀವು ಆಗಿರಿ, ವಕೀಲರಾಗಿರಿ, ಡಾಕ್ಟರ್ ಆಗಿರಿ, ಕೃಷಿಕರಾಗಿರಿ, ಅಥವಾ ನೀವು ದೊಡ್ಡ ಉದ್ಯಮಿಗಳಾಗಿರಿ, ನೀವು ಏನೇ ಒಂದು ದೊಡ್ಡ ದೊಡ್ಡ ಕೆಲಸ ಮಾಡ್ತಾ ಇದ್ರು ಕೂಡ ನಿಮಗೆ ಒಳ್ಳೆ ಅವಕಾಶ ಇದೆ ಅನ್ನುವಂಥದ್ದಂತೂ ನೀವು ಗಮನಿಸ್ಕೋಬೇಕು. ಈ ಸಂದರ್ಭ, ಈ ಸನ್ನಿವೇಶಗಳನ್ನ ನೀವು ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು, ಅದನ್ನ ಬಳಸ್ಕೋಬೇಕು. ಈ ಸಂದರ್ಭಗಳನ್ನ ಬಳಸ್ಕೊಂಡ್ರೆ ನಿಮಗೆ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳು ಇದೆ. ಇನ್ನು ಸಂಧಾನದ ಒಂದು ಪಾತ್ರವನ್ನ ವಹಿಸುವಂತದ್ದು, ಯಾರ್ದೋ ಮಧ್ಯದಲ್ಲಿ ಬಿರುಕಿರುತ್ತೆ, ಯಾವುದೋ ಒಂದು ಜಟಿಲವಾಗಿರುವಂತಹ ಸಮಸ್ಯೆಗಳನ್ನ ನಿಮ್ಮ ಬುದ್ಧಿವಂತಿಕೆಯಿಂದ ಸರಿ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಒಂದು ಅವಕಾಶಗಳು, ಆದಾಯಗಳು, ಅಥವಾ ನಿಮ್ಮ ಮನಸ್ಸು ಆ ಕಡೆ ಹೋಗುವಂತದ್ದು, ದೇವರು, ದೇವಸ್ಥಾನ, ಪೂಜಾ ಪುನಸ್ಕಾರ, ಆಚಾರ ವಿಚಾರ, ಸಂಪ್ರದಾಯದ ಕಡೆಗೆ ಏನೋ ಒಂದು ಕೆಲಸ ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ರಾಜಕಾರಣಿಗಳಿಗೂ ಒಳ್ಳೆ ಒಳ್ಳೆ ಅವಕಾಶಗಳು ಕಂಡು ಬರುತ್ತೆ. ವ್ಯಾಪಾರಸ್ಥರಿಗೂ ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯದ ಕಡೆಯೂ ಕೂಡ ಹೆಚ್ಚಿನ ಗಮನವನ್ನು ಹರಿಸ್ಕೋಬೇಕಾಗತ್ತೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ, ಅಧಿಕ ರಕ್ತದೊತ್ತಡ ಇರುವಂತವ್ರು ಬಹಳ ತಾಳ್ಮೆಯಿಂದ, ಸಂಯಮದಿಂದ ಇರಬೇಕಾಗತ್ತೆ. ಈ ಸಿಹಿ ಪದಾರ್ಥಗಳು ಸ್ವಲ್ಪ ತಿಂಡಿಯಿಂದ ದೂರ ಇರತಕ್ಕಂಥದ್ದು ಒಳ್ಳೆಯದು. ಈ ಹಿರಿಯರ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ, ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಕಲಾವಿದರಿಗೆ ಒಂದು ಒಳ್ಳೆ ಡಿಫ್ರೆಂಟ್ ಆದಂತ ಯೋಚನೆ ಇರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನೋ ಒಂಥರ ಡಿಫ್ರೆಂಟ್ ಚೇಂಜಸ್ ಆಗಿ, ಯಾಕಂತಂದ್ರೆ ವೃಶ್ಚಿಕ ರಾಶಿಯವರು ಬೇರೆಯವರಿಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ. ಯಾಕಂತಂದ್ರೆ ಅವರ ನಡೆನೇ ಕೆಲವು ನಿಗೂಢವಾಗಿರುತ್ತೆ. ಬಹಳ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಹೆಜ್ಜೆಯನ್ನು ಇಡ್ತಕ್ಕಂಥದ್ರಿಂದ ತುಂಬಾ ಅನುಕೂಲಕರವಾದ ಫಲಗಳು ಕಲಾವಿದರಿಗೂ ಕೂಡ ಸಿಗುವಂತಹ ಸಾಧ್ಯತೆಗಳು ಈ ಡಿಸೆಂಬರ್ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನಿದೆ ನೋಡಿ ಈ ವಿಡಿಯೋದ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನ್ ಗೊತ್ತಾ, 1ನೇ ತಾರೀಕಿನಿಂದ 15ರವರೆಗೆ ಏನಿದೆ, 15ರಿಂದ 31ರವರೆಗೆ ಏನ್ ಫಲ ಸಿಗುತ್ತೆ, ಪರಿಹಾರಗಳು ಏನಿದೆ ಅನ್ನುವಂತ ತಿಳಿಸುವಂತದ್ದು ಬಾಕಿ ಇದೆ. ಬನ್ನಿ ಡಿಸೆಂಬರ್ ತಿಂಗಳ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಏನ್ ಫಲ ಸಿಗುತ್ತೆ ಅಂತಂದ್ರೆ ನೋಡಿ, ಕೆಲವೊಂದು ಶತ್ರುಗಳು ಎಷ್ಟೇ ಓವರ್ಟೇಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ, ಎಷ್ಟೇ ನಿಮ್ಮ ಬಗ್ಗೆ ಅಪಹಾರತೆಗಳನ್ನು ಹೇಳಿದ್ರು ಕೂಡ, ಅಥವಾ ನಿಮ್ಮನ್ನ ತೊಂದರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದು ಆಗಲ್ಲ. ಯಾಕಂತಂದ್ರೆ ನೀವು ಅಡ್ವಾನ್ಸ್ ಆಗಿದ್ದೀರಿ, ಮೆಂಟಲಿ ತುಂಬಾ ಪ್ರಿಪೇರ್ ಆಗಿದ್ದೀರಿ, ಶಕ್ತರಾಗಿದ್ದೀರಿ, ಬಲಿಷ್ಠರಾಗಿದ್ದೀರಿ. ಹಾಗಾಗಿ ಇಲ್ಲಿ ಶತ್ರುಗಳ ಆಟ ಏನು ನಡೆಯಲ್ಲ. ಹಾಗಾಗಿ ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಕ್ಕೂ ಹೋಗ್ಬೇಡಿ, ಆಯ್ತಾ. ಇನ್ನು ಗೌರವ ಪ್ರತಿಷ್ಠೆಗಳು ನಿಮಗೆ ಹೆಚ್ಚಾಗುವಂತ ಸಾಧ್ಯತೆಗಳಿದೆ. ಇನ್ನು ಈ ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಅಧಿಕಾರಿಗಳಿಂದ ಪ್ರಶಂಸೆಗಳು ಸಿಗುವಂತಹ ಸಾಧ್ಯತೆ, ಕೆಲಸದಿಂದ ನಿಮಗೆ ಒಂದು ಒಳ್ಳೆ ಹೆಸರನ್ನ ಸಂಪಾದನೆ ಮಾಡುವಂತ ಸಾಧ್ಯತೆಗಳಿದೆ. ಸ್ವಲ್ಪ ಈ ಪಿತ್ತದಿಂದ, ಎದೆ ಹಿಡಿತದ ಸಮಸ್ಯೆಗಳು ಕಂಡು ಬರುವಂತ ಸಾಧ್ಯತೆಗಳಿರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಿಕೊಳ್ಳತಕ್ಕಂಥ ಪ್ರಯತ್ನವನ್ನ ಮಾಡಿ. ನಿಮಗೆ ಪುರುಷರಾಗಿದ್ರೆ ಸ್ತ್ರೀಯರಿಂದ, ಸ್ತ್ರೀಯರಾಗಿದ್ರೆ ಪುರುಷ ವರ್ಗದಿಂದ ನಿಮಗೆ ಲಾಭಗಳಾಗುವಂತಹ ಸಾಧ್ಯತೆಗಳು, ಅನುಕೂಲಕರವಾದಂತಹ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ. ಆಕಸ್ಮಿಕವಾದ ಧನ ಲಾಭವಿದೆ. ಬಹಳ ಒಳ್ಳೆ ಬೆಳವಣಿಗೆ ಇದು, ನನಗೂ ಖುಷಿ ಆಯ್ತು. ದೇವರು ಒಂದು ಒಳ್ಳೆ ಫಲಗಳು ಸಿಗ್ತಾ ಇರ್ತಕ್ಕಂಥದ್ರಿಂದ ಸಿಗಲಿ. ಜೊತೆಗೆ ಶತ್ರುಗಳು ನಿಗ್ರಹಿಸುವಂತ ಸಾಮರ್ಥ್ಯ ನಿಮ್ಮಲ್ಲಿ ಇರುತ್ತೆ. ಮತ್ತೆ ವಸ್ತುಗಳು ಖರೀದಿ ಮಾಡುವಂಥದ್ದು, ಯಾವುದೇ ಒಂದು ವೈಭೋಗದ ವಸ್ತುಗಳು, ವಿಲಾಸಿಯ ವಸ್ತುಗಳು ಖರೀದಿ ಮಾಡುವಂತ ಸಾಧ್ಯತೆಗಳಿದೆ. ಆದ್ರೆ ಖರೀದಿ ಮಾಡಿ, ನಾನು ಬೇಡ ಅಂತ ಹೇಳಲ್ಲ, ಆದ್ರೆ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡಿಕೊಂಡು ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರೆ ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ. ಇದ್ರ ಬಗ್ಗೆ ನಿಮಗೆ ಗಮನ ಇರಲಿ. ವಿಲಾಸಿಯ ಜೀವನದೆಡೆಗೆ ಮನಸ್ಸು ಹೊರಳುತ್ತೆ. ನಾನು ಏನೋ ಒಂದು ಬೆಳ್ಳಿ ತಗೋಬೇಕು, ಬಂಗಾರ ತಗೋಬೇಕು, ಕಾರ್ ತಗೋಬೇಕು, ಬಂಗ್ಲೆ ಕಟ್ಟಿಸ್ಬೇಕು, ಏನೋ ಒಂಥರ ಪ್ಲಾನ್ ನಿಮ್ ತಲೆಯಲ್ಲಿ ಓಡ್ತಾ ಇರತಕ್ಕಂಥದ್ದು ಮಾಡಿ, ಪ್ರಯತ್ನ ಮಾಡುವಂತ ತಪ್ಪಿಲ್ಲ. ಯೋಜನೆಯನ್ನ ರೂಪಿಸ್ಕೊಳ್ಳಿ, ಆಸೆ ಪಡುವಂತ ತಪ್ಪಲ್ಲ. ಆದ್ರೆ ನೀವಿರುವಂತಹ ಸನ್ನಿವೇಶ, ಸಂದರ್ಭ, ಸಿಚುವೇಶನ್ ಗಳನ್ನ ನೋಡ್ಕೊಂಡು ನೀವು ನಿರ್ಧಾರ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿ. ಇಲ್ಲದೆ ಇದ್ರೆ ಹಣಕಾಸಿನಲ್ಲಿ ಸಮಸ್ಯೆಗಳನ್ನ ಅನುಭವಿಸಬೇಕಾಗುತ್ತೆ. ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು. ಇನ್ನು ದ್ವಿತೀಯಾರ್ಧ ಅಂದ್ರೆ 16ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೆ ಏನು ಒಂದು ಫಲ ಸಿಗ್ತಾ ಇರತಕ್ಕಂಥದ್ದು ಅಂತಂದ್ರೆ ನೋಡಿ, ಮನೆಯಲ್ಲಿ ಶುಭ ವಾರ್ತೆಗಳು ಕೇಳುವಂಥದ್ದು, ಏನೋ ಒಂದು ಮಂಗಲ ಕಾರ್ಯಗಳು, ಪೂಜಾ ಪುನಸ್ಕಾರಗಳು, ಒಳ್ಳೆ ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ವಿವಾಹದ ಯೋಗಗಳು ಕೂಡ ಕಂಡು ಬರುತ್ತೆ. ನೂತನ ಉದ್ಯೋಗದ ಒಂದು ಬಡ್ತಿ ಯೋಗ ಇರುವಂತಹ ಉದ್ಯೋಗದಲ್ಲಿಯೇ ಒಂದು ಬಡ್ತಿ ಯೋಗ ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ಅನೇಕ ಶುಭ ಘಟನೆಗಳು ನಿಮ್ಮ ಜೀವನದಲ್ಲಿ ಕಂಡು ಬರುವಂತದ್ದು ಬಹಳ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ ನಿಮಗೆ ಹಿಂಜರಿಕೆ ಇರುತ್ತೆ, ಏನಾಗುತ್ತೋ ಏನಿಲ್ವೋ, ಆಗುತ್ತೋ ಇಲ್ವೋ, ನಾನು ಅಂದುಕೊಂಡಂತ ಕೆಲಸ ನಡೀತದಾ ಇಲ್ವಾ, ಈ ತರ ಒಂದು ಕ್ಯಾಲ್ಕುಲೇಷನ್ ಇದೆ, ಆ ಕ್ಯಾಲ್ಕುಲೇಷನ್ ಪ್ರಕಾರ ನಡೀತಾ ಇಲ್ವಾ, ಈ ರೀತಿಯಾದಂತಹ ಒಂದು ಪ್ಲಾನ್ ನಿಮ್ಮ ಮನಸ್ಸಿನಲ್ಲೇ ಓಡುತ್ತಾ ಇರುತ್ತೆ. ಒಬ್ಬರೇ ಇದ್ರಂತಂದ್ರೆ 10 ಜನರ ಜೊತೆ ಮಾತಾಡ್ತಾ ಇದ್ದೀನೇನೋ ಅನ್ಬೇಕು, ಅಷ್ಟೊಂದು ಯೋಚನೆಗಳಲ್ಲಿ ಮುಳುಗುವಂತಹ, ನಿಮ್ಮಲ್ಲೇ ನಿಮ್ಮ ಮನಸ್ಸಿಗೆ ಮಾತಾಡುವಂತಹ ಸಾಧ್ಯತೆಗಳಿದೆ. ನಿಜಾನ ಸುಳ್ಳ ಕಾಮೆಂಟ್ ಮಾಡೋದು ಮರಿಬೇಡಿ. ವ್ಯಾಪಾರಸ್ಥರಿಗೆ ಅದಕ್ಕೆ ಲಾಭ ಇದೆ, ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ವ್ಯಾಪಾರದತ್ತ ಒಲವನ್ನ
ಹರಿಸುವಂತಹ ಸಾಧ್ಯತೆಗಳಿದೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಂಡು ಬರುತ್ತೆ. ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಅನುಕೂಲತೆ ಇರುವಂತಹ ಫಲಗಳು ನಿಮಗೆ ಸಿಗ್ತಾ ಇದೆ. ಅಂದ್ರೆ ಒಳ್ಳೆ ಫಲ ಇದೆ, ಹಾಗಂದ್ ಮಾತ್ರ ಸವಾಲುಗಳಿಲ್ಲ ಅಂತಲ್ಲ. ಹಣಕಾಸಿನ ಬಗ್ಗೆ ಎಚ್ಚರಿಕೆ ಇರಬೇಕು, ಜನಗಳ ಬಗ್ಗೆ ಎಚ್ಚರಿಕೆ ಇರಬೇಕು, ಕೆಲಸದ ಬಗ್ಗೆ ಎಚ್ಚರಿಕೆ ಇರಬೇಕು. ಇದು ಸಹಜವಾಗಿ ಸಾಮಾನ್ಯವಾಗಿ ಮಾಡ್ತಕ್ಕಂತಹ ವಿಚಾರ. ಇದ್ರ ಬಗ್ಗೆ ನೀವು ಇಷ್ಟೇ ಎಚ್ಚರಿಕೆಯನ್ನು ವಹಿಸಿ ಹೆಚ್ಚಿನ ಸಮಯವನ್ನ ಕೆಲಸದ ಕಡೆ ಗಮನ ಕೊಟ್ರಿ ಅಂತಂದ್ರೆ ಅದ್ಭುತವಾದ ಫಲ ಈ ಡಿಸೆಂಬರ್ ನಲ್ಲಿ ಸಿಗ್ತಾ ಇದೆ. ನನಗೂ ಕೂಡ ತುಂಬಾ ಖುಷಿ ಆಯ್ತು. ಅರ್ಥ ಆಯ್ತಾ? ಆಮೇಲೆ ಈ ನಾನು ಪರಿಹಾರಗಳನ್ನು ತಿಳಿಸ್ಕೊಟ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಡಿಸೆಂಬರ್ ತಿಂಗಳ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ಗುಣ ಸ್ವಭಾವದ ಬಗ್ಗೆ ವಿಡಿಯೋಗಳು ಸಿಗ್ತವೆ. ನೀವು ಬೇಕಿದ್ರೆ ನಿಮಗೆ ಬೇಕಾಗಿರುವಂತಹ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ವಿಡಿಯೋನ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ವೃಶ್ಚಿಕ ರಾಶಿಯವರು ಈ ಡಿಸೆಂಬರ್ ತಿಂಗಳಲ್ಲಿ ಏನು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಗುರುರಾಯರ ಪೂಜೆಯನ್ನ ಮಾಡತಕ್ಕಂಥದ್ದು, ಪ್ರತಿನಿತ್ಯ ಹಯಗ್ರೀವ ಸ್ತೋತ್ರವನ್ನ ಪಠಣ ಮಾಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಬಹಳ ಒಳ್ಳೆ ಫಲ ಸಿಗುತ್ತೆ. ಬಡ ವಿದ್ಯಾರ್ಥಿಗಳಿಗೆ ಸಹಾಯವನ್ನ ಮಾಡ್ಕೊಳ್ಳಿ, ಅನುಕೂಲಕರವಾದ ಫಲಗಳಿದೆ. ಜೊತೆಗೆ ನವನಾಗ ಮಂತ್ರವನ್ನ ಪಠಣ ಮಾಡ್ತಕ್ಕಂಥದ್ದನ್ನ ಮಾಡ್ಕೊಳ್ಳಿ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನದಿಂದ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಮಾಡ್ಕೊಳ್ಳಿ. ಜೊತೆಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ, ದೇವರ ಮನೆಯನ್ನ ಯಾವತ್ತಿಗೂ ಶುಚಿಯಾಗಿಡಬೇಕು, ಸ್ವಚ್ಛವಾಗಿಡಬೇಕು, ಶುಭ್ರವಾಗಿಡಬೇಕು. ಅದು ಬಹಳ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ತುಂಬಾ ಸಿಂಪಲ್ ಆಗಿರುವಂತಹ ಸರಳವಾಗಿರುವಂತಹ ಪರಿಹಾರಗಳು ಇದಾಗಿರುವಂಥದ್ದು. ಇದು ನೀವು ಗಮನಿಸಬೇಕು. ಎಲ್ಲವೂ ಮಾಡಕ್ಕಾಗ್ಲಿಲ್ವಾ, ಒಂದ್ ಎರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ. ಶ್ರದ್ಧೆ ಭಕ್ತಿಯಿಂದ ಮಾಡೋದ್ರಿಂದ ಏನಾಗುತ್ತೆ, ದೈವ ಕೃಪೆಗೆ ಪಾತ್ರವಾಗ್ತೀರಿ. ದೈವ ಕೃಪೆ ಅನ್ನುವಂಥದ್ದು ಒಂದು ಇತ್ತು ಅಂತಂದ್ರೆ ಎಂತ ಸಂದಿಗ್ಧ ಸನ್ನಿವೇಶಗಳಿದ್ರು ಎದುರಿಸೋದಕ್ಕೆ ನಮಗೆ ಆತ್ಮಸ್ಥೈರ್ಯ ಅನ್ನುವಂಥದ್ದು ಬರುತ್ತೆ. ದೈವ ಕೃಪೆ ಪಾತ್ರವಾಗ್ತೀರಿ. ಸರ್ವೇ ಜನಃ ಸುಖಿನೋ ಭವಂತು.